ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಭಾರತದ ಮೊದಲ ಅಣುವಿದ್ಯುತ್ ಸ್ಥಾವರ ಎಲ್ಲಿದೆ? ಎ. ತಾರಾಪುರ, ಬಿ. ವಿಶಾಖಪಟ್ಟಣ, ಸಿ. ಕೈಗಾ, ಡಿ. ಯಾವುದೂ ಅಲ್ಲ. ಉತ್ತರ ಎ. ತಾರಾಪುರ. ಭಾರತದ ಮೊದಲ ಅಣುವಿದ್ಯುತ್ ಸ್ಥಾವರ ತಾರಾಪುರದಲ್ಲಿದೆ. ಎರಡನೇ ಪ್ರಶ್ನೆ, ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಎ. ಮುಂಬೈ, ಬಿ. ಪುಣೆ, ಸಿ. ದೆಹಲಿ, ಡಿ. ಬೆಂಗಳೂರು. ಉತ್ತರ ಸಿ. ದೆಹಲಿ. ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ದೆಹಲಿಯಲ್ಲಿದೆ. ಮೂರನೇ ಪ್ರಶ್ನೆ, ಕುವೆಂಪುರವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯು ಯಾವಾಗ ದೊರೆಯಿತು? ಎ. 1956, ಬಿ. 1958, ಸಿ. 1955, ಡಿ. 1959. ಉತ್ತರ ಎ. 1956. ಕುವೆಂಪುರವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯು 1956ನೇ ವರ್ಷದಲ್ಲಿ ದೊರಕಿತು. ನಾಲ್ಕನೇ ಪ್ರಶ್ನೆ, ಚಿದಂಬರ ರಹಸ್ಯ ಜನಪ್ರಿಯ ಕಾದಂಬರಿಯ ಲೇಖಕರು ಯಾರು? ಎ. ಕುವೆಂಪು, ಬಿ. ಕೆ. ಶಿವರಾಮ ಕಾರಂತ, ಸಿ. ದ. ರಾ ಬೇಂದ್ರೆ, ಡಿ. ಕೆ. ಪಿ. ಪೂರ್ಣಚಂದ್ರ ತೇಜಸ್ವಿ. ಉತ್ತರ ಡಿ. ಕೆ. ಪಿ. ಪೂರ್ಣಚಂದ್ರ ತೇಜಸ್ವಿ. ಚಿದಂಬರ ರಹಸ್ಯ ಜನಪ್ರಿಯ ಕಾದಂಬರಿಯ ಲೇಖಕರು ಕೆ. ಪಿ. ಪೂರ್ಣಚಂದ್ರ ತೇಜಸ್ವಿ. ಐದನೇ ಪ್ರಶ್ನೆ, ಆದಿಕವಿ ಮತ್ತು ಕನ್ನಡ ಕಾವ್ಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಎ. ರನ್ನ, ಬಿ. ಪೊನ್ನ, ಸಿ. ಜನ್ನ, ಡಿ. ಪಂಪ. ಉತ್ತರ ಡಿ. ಪಂಪ. ಆದಿಕವಿ ಮತ್ತು ಕನ್ನಡದ ಕಾವ್ಯ ಪಿತಾಮಹ ಎಂದು ಪಂಪ ಅವರನ್ನು ಕರೆಯುತ್ತಾರೆ. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.